ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿರುವಂತಹ RPF ಜಾಬ್ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಇದಕ್ಕೆ ಯಾರ್ಯಾರು ಅರ್ಹರಾಗಿರ್ತಾರೆ ಮತ್ತು ಯಾವ ಡೇಟಲ್ಲಿ ಒಂದು ಅಪ್ಲಿಕೇಶನ್ನ ಶುರು ಮಾಡಿದ್ದಾರೆ ಮತ್ತು ಯಾವ ಡೇಟ್ಗೆ ಅಪ್ಲಿಕೇಶನ್ ಡೇಟ್ ಎಂಡ್ ಆಗುತ್ತೆ ಅಂತೇಳಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ತುಂಬ ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ಇವತ್ತಿನ ಒಂದು ವಿಡಿಯೋ ನೋಡೋದಾಯಿತು ಅಂತಂದರೆ, ಸೊ RPF ಅಂತಂದರೆ ಏನು ಅಂತಂದರೆ, ಈ ಒಂದು ರಿಕ್ರೂಟ್ಮೆಂಟ್ ಯಾವುದಕ್ಕೆ ನಡೆಯುತ್ತಪ್ಪ ಅಂದರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಇದು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಾಗಿ ಒಂದು ನೋಟಿಫಿಕೇಷನ್ ಜಾರಿ ಮಾಡಿದ್ದಾರೆ. ಸೊ RPF ಅಂತಂದರೆ ಏನಪ್ಪ ಅಂತಂದರೆ, ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಥವಾ ರೈಲ್ವೆ ಪ್ರೊಟೆಕ್ಷನ್ ಸ್ಪೆಷಲ್ ಫೋರ್ಸ್ ಅಂತಲೂ ಕೂಡ ಇದನ್ನು ಕರೀತಾರೆ. ಓಕೆ, ಅಬ್ರಿವೇಷನ್ ಫಾರ್ಮ್ ಬಂದು RPF ಇದಾಗಿರುತ್ತೆ. ಸೊ ಇದರಲ್ಲಿ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗಿದೆಯಪ್ಪ ಅಂತಂದರೆ 15/4/2024 ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಇದರದ್ದು ಕ್ಲೋಸಿಂಗ್ ಡೇಟ್ ಏನಿದೆ ಅಂತಂದರೆ 14/5/2024 ಅಂತಂದರೆ ನೆಕ್ಸ್ಟ್ ಮಂತ್ ಇರುತ್ತೆ. ಸೊ 1 ಮಂತ್ವರೆಗೂ ಕೂಡ ಟೈಮ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಸೊ ಇದಾದಮೇಲೆ ಫೀಸ್ ಪೇಮೆಂಟ್ ನಂತರ ಏನಾದರೂ ಚೇಂಜಸ್ ಇತ್ತು ಅಂತಂದರೆ ಏನೆಲ್ಲ ಮಾಡ್ಬೋದು, ಅದಕ್ಕೆ ಒಂದು ದಿನದ ಗ್ಯಾಪ್ ಕೊಟ್ಟಿದ್ದಾರೆ. ಸೊ ಇದು 15/5/2024 ಟು 24/5/2024 ಇಲ್ಲಿಂದ ಇದಾದ ನಂತರ ಒಂದು ದಿನ ಗ್ಯಾಪ್, ಅಂದರೆ 14ನೇ ತಾರೀಕು ಒಂದು ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಯಿತು ಅಂತಂದರೆ 15ನೇ ತಾರೀಕಿಂದ ಹಿಡಿದು ಈ ಒಂದು 24ನೇ ತಾರೀಕುವರೆಗೂ ಕೂಡ ಇವರು ಟೈಮನ್ನು ಕೊಟ್ಟಿದ್ದಾರೆ. ಏನಾದರೂ ಚೇಂಜಸ್ ಇತ್ತು ಅಂತಂದರೆ, ಮಾಡಿಫಿಕೇಷನ್ ಇತ್ತು ಅಂದರೆ, ಕರೆಕ್ಷನ್ಸ್ ಇತ್ತು ಅಂತಂದರೆ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ಇವಾಗ ಇದರ ಒಂದು ಪೇಮೆಂಟ್ ಲೆವೆಲ್ ಏನಿದೆಯಪ್ಪ ಅಂತಂದರೆ, ನಾನು ಆಗಲೇ ಹೇಳಿರೋ ಹಾಗೆ ನೋಡಿ, ಪೋಸ್ಟ್ ಬಂದು ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಆಗಿರುತ್ತೆ ಇದು. ಸೊ ಪೇ ಲೆವೆಲ್ ಅಂದರೆ ಒಂದು ಸ್ಯಾಲ್ರಿ ಲೆವೆಲ್ ಏನಿದೆ ಅಂತಂದರೆ 7th CPCನಲ್ಲಿ ಇರುತ್ತೆ. ಸೊ ಲೆವೆಲ್ ಬಂದು ಅದರಲ್ಲಿ 6 ಇದೆ. ಆ್ಯಂಡ್ ಇನಿಷಿಯಲ್ ಪೇ ಬಂದು ಏನಾಗಿರುತ್ತೆ ಅಂತಂದರೆ 35,400 ರೂಪೀಸ್ವರೆಗೂ ಕೂಡ ಇದೆ. ಸೊ ಇದರಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ ಏನಿರಬೇಕು, B1 ಇರಬೇಕು. ಆ್ಯಂಡ್ ಏಜ್ ಎಷ್ಟು ಇರಬೇಕು ಅಂತಂದರೆ ನಾರ್ಮಲ್ ಆಗಿ ಏನು ಹೇಳ್ತಿದ್ದೀನಿ ಅಂದರೆ 20 to 28 ಇಯರ್ಸ್ವರೆಗೂ ಕೂಡ ಇದು ಒಂದು ಏಜ್ ಲಿಮಿಟ್ ಇದೆ. ಆ್ಯಂಡ್ ಇದ್ರ ಬೇಸ್ಡ್ ಆನ್ ಏನು ಕ್ಯಾಟಗರಿ ರಿಲ್ಯಾಕ್ಸೇಷನ್ ಏನಿದೆ ಅದು ಇನ್ನೂ ಜಾಸ್ತಿ ಇದೆ. ಓಕೆ, ಸೊ ನಿಮ್ಮ ಕ್ಯಾಟಗರಿ ವೈಸ್ ನಿಮಗೆ ಎಷ್ಟು ರಿಲ್ಯಾಕ್ಸೇಷನ್ ಇದೆ ಅದನ್ನು ನೋಡಿಕೊಂಡು ಕೂಡ ನೀವು ಎಬೋ 30 ಆಗಿದ್ರೂ 35 ಒಳಗಡೆ ಅಥವಾ 40 ಒಳಗಡೆ ಇದ್ರೂ ಕೂಡ ಯಾರ್ಯಾರಿಗೆ ಅಪ್ಲಿಕೇಬಲ್ ಇದೆ. ಸಮ್ ಟೈಮ್ಸ್ EWS ಅಂತ ಹೇಳಿ ಒಂದು ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸ್ ಏನಿದ್ದಾರೆ ಅವ್ರಿಗೆ 10 ಇಯರ್ಸ್ವರೆಗೂ ಕೂಡ ಒಂದು ಕೊಟ್ಟಿರುವಂಥದ್ದಿದೆ ಏಜ್ ರಿಲ್ಯಾಕ್ಸೇಷನ್. ಸೊ ಅಂಥವ್ರು ಅದನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಓಕೆ, ಟೋಟಲ್ ವೇಕೆನ್ಸೀಸ್ ಏನಾಗಿದೆ ಅಂತಂದರೆ 452 ಇದೆ. ಓಕೆನಾ, ಸೊ ಇಲ್ಲಿಗೆ ಇದು ಕ್ಲಿಯರ್ ಆಯಿತು. ನೆಕ್ಸ್ಟು ಇದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕೋದಿದೆಯಪ್ಪ ಅಂತಂದರೆ ಎನಿ ಡಿಗ್ರಿ. ಓಕೆ, ಎನಿ ಡಿಗ್ರಿಯನ್ನು ಪಡ್ಕೊಂಡಿರಬೇಕು ಆ ಒಂದು ಪರ್ಸನ್ ಈ ಒಂದು ನೋಟಿಫಿಕೇಷನ್ಗೆ ಅರ್ಜಿಯನ್ನು ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ. ಓಕೆನಾ, ಸೊ ನಂತರ ಇದನ್ನು ಹೇಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಇದರಲ್ಲಿ ಇಂಪಾರ್ಟೆಂಟ್ ಒಂದು ನೋಟಿಫಿಕೇಷನಲ್ಲಿ ಏನೇನಿದೆ ಅದಷ್ಟನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಟೈಮ್ ಸಾಲಲ್ಲ. ಹಾಗಾಗಿ ಸೊ ನಾನು ಆಗಲೇ ಹೇಳಿದೆ ಕ್ಯಾಟಗರಿ ವೈಸು ಒಂದಷ್ಟು ರಿಲ್ಯಾಕ್ಸೇಷನ್ ಇದೆ. ಸೊ ಇದನ್ನು ನೀವು ನೋಡ್ಕೊಳ್ತು ಅಂತಂದರೆ ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ರಿಲ್ಯಾಕ್ಸೇಷನ್ ಇದೆ ಅದನ್ನು ನೋಡಿಕೊಂಡು ನೀವು ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಯಾರು ವರಿ ಮಾಡ್ಕೋಬೇಡಿ. ನಮ್ಮ ಚಾನಲ್ನಿಂದನೇ RPFಗೆ ಯಾವ ಥರ RPFಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೂಡ ಇದೆ ಮತ್ತು ಒಂದು PC ಕಾನ್ಸ್ಟೇಬಲ್ ಕೂಡ ಬಿಟ್ಟಿದ್ದಾರೆ. ಸೊ ಈ 2 ಹುದ್ದೆಗಳಿಗೂ ಕೂಡ ಅಪ್ಲಿಕೇಶನ್ನ ಹೇಗೆ ಹಾಕೋದು ಅಂತೇಳಿ ನಮ್ಮ ಚಾನಲ್ನಿಂದನೇ ನಾವು ವಿಡಿಯೋನ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಮಾಡಿದ ನಂತರ ನಾನು ನಾಳೆ ಅಥವಾ ನಾಳಿದ್ರಲ್ಲಿ ಆ ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಏಜ್ ಗ್ರೂಪ್ ಬಗ್ಗೆ ನಾನು ಆಗಲೇ ಹೇಳಿದ್ದೀನಿ. ಸೊ ನಾರ್ಮಲಾಗಿ 20 to 28 ಇರಬೇಕು. ಸೊ ಇದರಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ, ಯಾರ್ಯಾರು ಯಾವುದರಲ್ಲಿ ಬಾರ್ನ್ ಆಗಿರಬೇಕು ಅಂತ. ಸೊ ಇದರಲ್ಲಿ ಈ ಕನ್ಫ್ಯೂಷನ್ಸ್ ಬೇಡ. ಸೊ 20 to 28 ಯಾರಿದ್ದಾರೆ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಓಕೆ, ಸೊ ನಾನು ಆಗಲೇ ಹೇಳಿರೋ ಹಾಗೆ ಸೊ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂತಂದರೆ ಏನು ಡಿಗ್ರಿ ಆಗಿರಬೇಕು. ಸೊ ಹಾಗಾಗಿ ಯಾರ್ಯಾರು ಡಿಗ್ರಿನ ಓದಿದ್ದೀರಾ ಅಂಥವರು ಕೂಡ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಿದೆ ಅಂತಂದರೆ ಯಾರು ಇಲ್ಲಿ ಹೇಳಿದ್ದಾರೆ ನೋಡಿ, ದೋಸ್ ಅವೈಟಿಂಗ್ ರಿಸಲ್ಟ್ಸ್ ಆಫ್ ದೇರ್ ಫೈನಲ್ ಎಕ್ಸಾಮಿನೇಷನ್ ಆಫ್ ದ ಪ್ರಿಸ್ಕ್ರೈಬ್ಡ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಶುಡ್ ನಾಟ್ ಬಿ ಅಪ್ಲೈ ಅಂತ ಇದೆ. ಓಕೆನಾ,
ಯಾರು ಫೈನಲ್ ಇಯರಲ್ಲಿ ಇದ್ದಾರೆ ಅವರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ಫೈನಲ್ ಇಯರ್ ಇದ್ದರೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದೊಂದು ಡೌಟ್ ಇರುತ್ತೆ, ಅದಕ್ಕೆ ಇದರಲ್ಲಿ ನೋ ಅಂತ ಹೇಳಿದ್ದಾರೆ. ಓಕೆ, ಆ್ಯಂಡ್ ಎಕ್ಸಾಮಿನೇಷನ್ ಫೀಸ್ ಏನಿದೆಯಪ್ಪ ಅಂತಂದರೆ ಇಲ್ಲಿ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಅಂತಂದರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥವ್ರನ್ನ ಬಿಟ್ಟು ಎಕ್ಸೆಪ್ಟ್ ಕ್ಯಾಟಗರೀಸ್ ಮೆನ್ಷನ್ ಬಿಲೋ ಅಟ್ SI ನಂಬರ್ 2 ಅಂತ ಇದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರನ್ನು ಬಿಟ್ಟು ಇನ್ನು ಉಳಿದಂಥವ್ರು ಅಂತಂದರೆ ಸೊ ಇಲ್ಲಿ ಕೆಳಗಡೆ SC ST ಎಕ್ಸ್ ಸರ್ವಿಸ್ ಮ್ಯಾನ್ ಫಿಮೇಲ್ ಮೈನಾರಿಟೀಸ್ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್. ಓಕೆ, ಸೊ ಇಂಥವ್ರು ಬಿಟ್ಟು ಇನ್ನು ಉಳಿದವ್ರು ಯಾರಿದ್ದಾರೆ ಅವರಿಗೆ 500 ರೂಪೀಸ್ ಫೀಸ್ ಇದೆಯಂತೆ. ಆ್ಯಂಡ್ ಇವಾಗ ನಾನು ಏನು ಹೇಳಿದೆ, ಈ ಒಂದು ಪ್ಲೇಸಲ್ಲಿರುವಂಥ ಈ ಒಂದು ಕಾಲಮಲ್ಲಿರುವಂಥವ್ರಿಗೆ 250 ಚಾರ್ಜಸ್ ಇದೆ. ಈ 250 ಚಾರ್ಜಸ್ ಏನಾಗುತ್ತಪ್ಪ ಅಂತಂದರೆ ಯಾರು ಎಕ್ಸಾಮಿನೇಷನ್ ಈ ಒಂದು ಎಕ್ಸಾಮಿನೇಷನ್ ಹೇಗೆ ನಡೀತಪ್ಪ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಆನ್ ಎಕ್ಸಾಮಿನೇಷನ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು CBT ಅಂದರೆ ಯಾವುದಪ್ಪ ಅಂದರೆ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಆನ್ ಟೆಸ್ಟ್ ಆಗಿರುತ್ತೆ. ಇದು ಆಲ್ಮೋಸ್ಟ್ ಅಂದರೆ ಕೇಂದ್ರ ಸರ್ಕಾರದಿಂದ ಯಾವ್ಯಾವ ನೋಟಿಫಿಕೇಷನ್ ಹೊರಡುತ್ತೋ ಅದೆಲ್ಲ ಕಂಪ್ಯೂಟರ್ ಬೇಸ್ಡ್ ಆನ್ ಟೆಸ್ಟ್ ಆಗಿರುತ್ತೆ. ಸೊ ಇದು ಕೂಡ ಹಾಗೇ ಇದೆ. ಓಕೆನಾ, ಸೊ ಇದರಲ್ಲಿ ಯಾರು ಹೋಗಿ ಎಕ್ಸಾಮ್ನ ಬರೀತಾರೋ ಅಂಥವರಿಗೆ ಈ ಒಂದು SC ST ಎಕ್ಸ್ ಸರ್ವಿಸ್ ಮ್ಯಾನ್ ನಾನು ಇಲ್ಲಿವರೆಗೂ ಏನು ಹೇಳಿದೆ ಇಂಥ ಒಂದು ಸ್ಟೂಡೆಂಟ್ಸ್ಗೆ ರೀಫಂಡ್ ಆಗುತ್ತೆ. ಓಕೆ, ಸೊ 250 ರೂಪೀಸ್ ಏನು ಪೇ ಮಾಡಿರ್ತೀರ ಇವಾಗ ಅದು ಆಫ್ಟರ್ ಎಕ್ಸಾಮಿನೇಷನ್ ಇಲ್ಲಿ ಯಾರು ಎಕ್ಸಾಮಿನೇಷನ್ನ ಕಂಪ್ಲೀಟ್ ಮಾಡ್ತಾರೆ ನೋಡಿ, ಹೋಗಿ ಬರೀತಾರೆ, ಸೊ ಅಂಥವ್ರಿಗೆ ಇದು ರೀಫಂಡ್ ಆಗುತ್ತೆ. ಸೊ ಹಾಗಾಗಿ ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಯಾವಾಗ ನೀವು ಅಪ್ಲಿಕೇಶನ್ ಹಾಕ್ತಾ ಇರ್ತೀರ ಆವಾಗ ನಿಮ್ಮ ಒಂದು IFSC ಕೋಡ್ ಆಗಿರ್ಬೋದು, ಅಕೌಂಟ್ ನಂಬರ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಇಮೇಲ್ ID ಪ್ರತಿಯೊಂದು ಕೂಡ ವ್ಯಾಲಿಡ್ ಏನಿದೆ ಆ ಒಂದು ಇನ್ಫಾರ್ಮೇಷನ್ ಅಷ್ಟೇ ಫಿಲ್ ಮಾಡಬೇಕು ಅಂತ ಹೇಳಿ ನೋಟಿಫಿಕೇಷನಲ್ಲಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ. ಓಕೆ, ಸೊ ಆನ್ಲೈನ್ ಪೇಮೆಂಟ್ ಇರುತ್ತೆ ಇದರಲ್ಲಿ. ಯಾವುದೇ ರೀತಿ ಅಂದರೆ ಚಲನ್ ಆಗಿರ್ಬೋದು, ಹೋಗಿ ಆಫ್ಲೈನ್ ಮಾಡುವಂಥದ್ದಿಲ್ಲ, ಆನ್ಲೈನ್ ಪೇಮೆಂಟ್ ಇರುತ್ತೆ. ಅದು ಡೆಬಿಟ್ ಕ್ರೆಡಿಟ್ ಕಾರ್ಡ್ಸ್ ಸೊ UPI ಇದನ್ನೇ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಹುಷಾರಾಗಿ ಮಾಡಿ. ಓಕೆ, ಸೊ ಇದಿಷ್ಟು ಕ್ಲಿಯರ್ ಆಯಿತು. ನಂತರ ಯಾವ ಥರ ಈ ಒಂದು ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಎಕ್ಸಾಮಿನೇಷನ್ ಇರುತ್ತೆ ಅಂತಂದರೆ ಫಸ್ಟ್ ಒನ್ ಏನಿರುತ್ತಪ್ಪ ಅಂತಂದರೆ ಎಕ್ಸಾಮಿನೇಷನ್ನ ಮಾಡ್ತಾರೆ. ತದನಂತರ ಒಂದು ಮೆಡಿಕಲ್ ಟೆಸ್ಟ್ ಇರುತ್ತೆ. ಆ ಒಂದು ಮೆಡಿಕಲ್ ಟೆಸ್ಟ್ ಆಯಿತು ಅಂತಂದರೆ ಈ ಒಂದು ಜಾಬ್ ನಿಮ್ಮ ಕೈಲಿದ್ದ ಹಾಗೆ. ಓಕೆ, ಸೊ ಇದಿಷ್ಟು ಕೂಡ ಈ ಒಂದು ಜಾಬ್ ನೋಟಿಫಿಕೇಷನ್ ಬಗ್ಗೆ ಇರುವಂಥದ್ದಾಗಿರುತ್ತೆ. ಸೊ ಇದರಲ್ಲಿ ಯಾವ್ಯಾವ ಥರ ಒಂದು ಸಿಲೆಬಸ್ ಇರುತ್ತೆ, ಹೇಗೆ ಏನು ಎತ್ತ ಪ್ರತಿಯೊಂದನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಇನ್ನೊಂದು ಆಲ್ರೆಡಿ ಡೇಟ್ ಸ್ಟಾರ್ಟ್ ಆಗಿದೆ, ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಸೊ ಸ್ವಲ್ಪ ತಾಳ್ಮೆಯಿಂದ ಇದ್ದು ಹಾಕಿ. ಯಾಕಂದರೆ ಡೇಟ್ ಬಿಟ್ಟ ತಕ್ಷಣ ಆಗ್ತು ಅಂತಂದರೆ ಏನಾದರೂ ಎರರ್ ಇತ್ತು ಅಂತಂದರೆ ನೆಕ್ಸ್ಟ್ ಟೈಮ್ ಅದನ್ನು ಎಡಿಟ್ ಇತ್ತು ಅಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಎಡಿಟ್ ಆಪ್ಷನ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇದ್ದು ನೋಡಿ ಯಾವ್ಯಾವುದನ್ನು ಅಪ್ಲಿಕೇಶನ್ ಹಾಕಬೇಕು ಆ್ಯಂಡ್ ಹೇಗೆಲ್ಲ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ. ದೆನ್ ಇದರಲ್ಲಿ ಹೇಳುವಂಥದ್ದು ಇನ್ನೂ ನೋಟಿಫಿಕೇಷನಲ್ಲಿ ಯಾವುದು ಏನೂ ಇಲ್ಲ. ಸೊ ಇಲ್ಲಿ PET ಅಂದರೆ ಯಾವ ಥರ ಒಂದು ಕಂಡೀಷನ್ಸ್ ಇದೆ ನೋಡಿ. ಕ್ಯಾಟಗರಿ ಸಬ್ ಇನ್ಸ್ಪೆಕ್ಟರ್ ಮೇಲ್ಗೆ ಏನಿರಬೇಕಪ್ಪ ಅಂತಂದರೆ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಇರುವಂಥದ್ದು. ಸೊ 1600 ಮೀಟರ್ಸ್ ರನ್ನಿಂಗ್ ಇರುತ್ತೆ. ಸೊ ಅವ್ರಿಗೆ 6 ಮಿನಿಟ್ 30 ಸೆಕೆಂಡ್ಸಲ್ಲಿ ಅದನ್ನು ಮುಗಿಸ್ಬೇಕು. ಆ್ಯಂಡ್ 800 ಮೀಟರ್ಸ್ ರನ್ನಿಂಗಲ್ಲಿ ಯಾರು ಫೀಮೇಲ್ ಬಂದು 4 ಮಿನಿಟಲ್ಲಿ ಇದನ್ನು ಮುಗಿಸ್ಬೇಕು. ಇದು ಮೇಲ್ ಬಂದು 6 ಮಿನಿಟ್ 30 ಸೆಕೆಂಡ್ಸಲ್ಲಿ ಮುಗಿಸ್ಬೇಕಾಗಿರುತ್ತೆ. ಆ್ಯಂಡ್ ಲಾಂಗ್ ಜಂಪ್ ಇದೆ 12 ಫೀಟ್ವರೆಗೂ ಕೂಡ ಇದೆ. ಫೀಮೇಲ್ಗೆ 9 ಫೀಟ್ ಇದೆ. ಆ್ಯಂಡ್ ಹೈ ಜಂಪ್ ಇದೆ, ಇದು 3 ಫೀಟ್ 9 ಇಂಚ್ ಇದೆ ಯಾರು ಮೇಲ್ಗೆ. ಆ್ಯಂಡ್ ಫೀಮೇಲ್ಗೆ 3 ಫೀಟ್ ಇದೆ. ಓಕೆ, ಸೊ ಇದು ಮೆಡಿಕಲ್ ಬಗ್ಗೆ ಆಗುತ್ತೆ. ಸೊ ಇದರಲ್ಲಿ ಹೈಟ್ ಹೇಗಿರಬೇಕಪ್ಪ ಅಂತಂದರೆ ಇಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ ನೋಡಿ. OBC ಅವ್ರಿಗೆ ಮೇಲ್ ಆಗಿತ್ತು ಅಂತಂದರೆ 165 ಇರಬೇಕು, ಫಿಮೇಲ್ ಆಗಿತ್ತು ಅಂತಂದರೆ 157 ಇರಬೇಕು. ಆ್ಯಂಡ್ ಇದರಲ್ಲಿ ಚೆಸ್ಟ್ ಯಾರಿಗಪ್ಪ ಇದು ಅಂತಂದರೆ ಮೇಲ್ಗೆ ಅನ್ಎಕ್ಸ್ಪ್ಯಾಂಡೆಡ್ 80 ಇರಬೇಕು ಆ್ಯಂಡ್ ಎಕ್ಸ್ಪ್ಯಾಂಡೆಡ್ 85 ಇರಬೇಕು. ದೆನ್ ಇದರಲ್ಲಿ ಒಂದಷ್ಟು ಕ್ಯಾಟಗರೀಸ್ ಇದೆ ನೋಡಿ. ಸ್ಪೆಷಲ್ ಗೌರ್ನಮೆಂಟ್ ಏನದು ಕುಮಾವನ್ಸ್ ಆ್ಯಂಡ್ ಅದರ್ ಆಗಿರ್ಬೋದು, ಮತ್ತು ಡಾಗ್ರಾಸ್ ಆಗಿರ್ಬೋದು. ಸೊ ಇಂಥವ್ರಿಗೆ ಗೋರ್ಕಾಸ್ ಆಗಿರ್ಬೋದು, ಮತ್ತು ಮಾರತಾಸ್ ಈ ಥರ ಕ್ಯಾಟಗರಿಯವ್ರಿಗೆ ಏನಿದೆ ಅಂತಂದರೆ ಮೇಲ್ ಬಂದು 163 ಇರಬೇಕು ಆ್ಯಂಡ್ ಫಿಮೇಲ್ ಬಂದು 155 ಇರಬೇಕು. ಜಸ್ಟ್ ಇನ್ ಮೇಲಲ್ಲಿ 80 ಇರಬೇಕು ಆ್ಯಂಡ್ 85 ಎಕ್ಸ್ಪ್ಯಾಂಡೆಡ್ ಆಗಿರಬೇಕು, ಇದು ಅನ್ಎಕ್ಸ್ಪ್ಯಾಂಡೆಡ್ ಆಗಿರುತ್ತೆ. ಸೊ ಇದು ಮೆಡಿಕಲ್ ಬಗ್ಗೆ ಆಗಿರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ಯಾರು ಅಪ್ಲಿಕೇಬಲ್ ಆಗಿರ್ತೀರ ಸೊ ಈ ಒಂದು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಓಕೆ, ಸೊ ಇನ್ನೊಂದು
ವಿಚಾರ ಏನಿದೆಯಪ್ಪ ಅಂತಂದರೆ ವೆಬ್ಸೈಟ್ನಲ್ಲಿ ಯಾರು ನಾವು ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತಂದರೆ, ಈಗ ಚೆನ್ನೈರವರು ಇತ್ತು ಅಂತಂದರೆ ಈ ಒಂದು ವೆಬ್ಸೈಟ್ ಹೋಗಬೇಕು. ಸೊ ಅಹಮದ್ ಇತ್ತು ಅಂದರೆ ಈ ಒಂದು ವೆಬ್ಸೈಟ್ ಹೋಗಬೇಕಾಗುತ್ತೆ. ಆಲ್ಮೋಸ್ಟ್ ಈ ವಿಡಿಯೋ ನೋಡ್ತಿರೋರು ಕರ್ನಾಟಕದವರೇ ಆಗಿರ್ತಾರೆ. ಸೊ ಅಂಥವರು ಈ ಒಂದು ಬ್ಯಾಂಗ್ಳೂರು ಏನಿದೆ ನೋಡಿ, ಈ ಒಂದು ಬ್ಯಾಂಗ್ಳೂರು ವೆಬ್ಸೈಟ್ನ ಹೋಗಿ ನಾವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಅದಕ್ಕೆ ಅಪ್ಲಿಕೇಶನ್ನು ಕೂಡ ನಮ್ಮ ಚಾನಲ್ನಿಂದನೇ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ವೆಯ್ಟ್ ಮಾಡಿ ಅಂತ ಹೇಳ್ತಿರೋದು. ಸೊ ಇದಿಷ್ಟು ಕೂಡ ಸಬ್ ಇನ್ಸ್ಪೆಕ್ಟರ್ಗೆ ಬೇಕಾಗಿರುವಂತಹ ಒಂದಷ್ಟು ಮಾಹಿತಿಗಳಾಗಿರುತ್ತೆ. ಸೊ ಏನೇನು ಒಂದು ಯಾವುದು ಎಕ್ಸಾಮಿನೇಷನ್ಗೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಯಾವ ಥರ ಒಂದು ಡಾಕ್ಯುಮೆಂಟ್ ಇರಬೇಕು ಮತ್ತು ಎಕ್ಸಾಮಿನೇಷನ್ಗೆ ಏನೆಲ್ಲ ಓದಬೇಕು ಅಂತ ಹೇಳಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಕೂಡ ನೀವು ಕಾದು ನೋಡುವಂಥದ್ದಾಗಿರಬೇಕು. ಓಕೆ, ಸೊ ಇವಾಗ ಅರ್ಜೆಂಟಲ್ಲಿ ಆಯಿತು ಅಂತಂದರೆ ಏನು ಓದಬೇಕು ಇವಾಗಲೇ ಬಿಟ್ಟಿದ್ದಾರೆ, ಯಾರು ಫ್ರೆಷರ್ಸ್ ಇರ್ತಾರೆ ಅವ್ರಿಗೆ ಇದು ಹರಿಬರಿ ಆಗೋದು ಬೇಡ ಅಂತ ಹೇಳಿ ಸೊ ಸ್ವಲ್ಪನೇ ವಿವರವಾಗಿ ಏನೆಲ್ಲ ಹೇಳ್ಬಹುದು ಅಷ್ಟನ್ನು ಕೂಡ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಸೊ ನಾನು ಆಗಲೇ ಹೇಳಿದ್ದೀನಿ ಪೇ ಲೆವೆಲ್ ಯಾವ ಥರ ಇರುತ್ತೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ನಾನು ಕ್ವಾಲಿಫಿಕೇಷನ್ ಕೂಡ ಹೇಳಿದ್ದೀನಿ, ನೋಟಿಫಿಕೇಷನಲ್ಲಿ ಅದನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದರೆ, ಗ್ರ್ಯಾಜುಯೇಟ್ ಫ್ರಮ್ ಅ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳಿ. ಸೊ ಇದಿಷ್ಟು ಕೂಡ ಈ ಒಂದು ಸಬ್ ಇನ್ಸ್ಪೆಕ್ಟರ್ ಮಾಹಿತಿ ಆಗಿರುತ್ತೆ. ಸೊ ಈ ಮಾಹಿತಿ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಆಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬರು ಕೂಡ ಎಲ್ಲೋ ನೋಡ್ತಿರೋರು ಸಬ್ಸ್ಕ್ರೈಬ್ಡ್ ಮೆಂಬರ್ ಕಡಿಮೆ, ವಿಡಿಯೋನ ನೋಡ್ತಿರೋರು ಇನ್ನೆಲ್ಲ ಯಾರು ಅನ್ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರೇ ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.